Hello everyone, welcome to Sanmarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 71ನೇ ಪ್ರಶ್ನೆ. ಜಡತ್ವ ಎಂದರೇನು? ವಿಭಿನ್ನ ರೀತಿಯ ಜಡತ್ವಗಳು ಯಾವುವು? ಪ್ರತಿಯೊಂದು ಸಂದರ್ಭದಲ್ಲೂ 2 ಉದಾಹರಣೆಗಳನ್ನ ನೀಡಿ. ಜಡತ್ವ ಅಂದರೇನು? ದೇಹವು ತನ್ನ ವಿಶ್ರಾಂತ ಸ್ಥಿತಿಯನ್ನು ಅಥವಾ ಏಕರೂಪದ ಚಲನೆಯ ಸ್ಥಿತಿಯನ್ನು ತಾನಾಗಿಯೇ ಬದಲಾಯಿಸಿಕೊಳ್ಳಲು ಅಸಮರ್ಥವಾಗಿರುವುದನ್ನು ಜಡತ್ವ ಎಂದು ಕರೆಯುತ್ತಾರೆ. ಅದರ ಮೇಲೆ ಬಾಹ್ಯ ಬಲ ಪ್ರಯೋಗವಾದಾಗ ಮಾತ್ರ ಅದು ನಿಶ್ಚಲ ಸ್ಥಿತಿಯಿಂದ ಚಲನೆಯ ಸ್ಥಿತಿಗೆ ಬರುತ್ತೆ, ಅಥವಾ ಏಕರೂಪದ ಚಲನೆಯಲ್ಲಿದ್ರೆ ಅದು ನಿಶ್ಚಲ ಸ್ಥಿತಿಗೆ ಬರಬಹುದು ಅಥವಾ ವೇಗವನ್ನ ಬದಲಾಯಿಸಿಕೊಳ್ಳಬಹುದು. ಆದ್ರೆ ತಾನಾಗಿ ವೇಗವನ್ನ ಅಥವಾ ತನ್ನ ಸ್ಥಿತಿಯನ್ನ ಬದಲಾಯಿಸಿಕೊಳ್ಳೋ ಸುದ್ದಿ ಹೋಗೋದಿಲ್ಲ. ಇದೇ ಜಡತ್ವ. ಇಲ್ಲಿ ಹಾ ಬೆಳಿಗ್ಗೆ 6 ಗಂಟೆಯಿಂದ ಅಲಾರಾಮ್ ಹೊಡ್ಕೊಳ್ತಾ ಇದೆ, ಎದ್ದೇಳಕ್ಕೆ ಮನ್ಸಿಲ್ಲ. ಸಂಡೇ ಮಾರ್ನಿಂಗ್ 6 ಗಂಟೆ ಆಯ್ತು, 7 ಗಂಟೆ ಆಯ್ತು, ಇರೋ ಸ್ಥಿತಿಯಲ್ಲೇ ಇದ್ದೀನಿ. ಈಗ ಎಕ್ಸ್ಟರ್ನಲ್ ಫೋರ್ಸ್ ಬಂತು, ಯಾರು? ಅಪ್ಪ. ಹೇಳ್ತಿ ಇಲ್ಲ ಅಂದ್ರು. ತನ್ನರೆ ಡಗಡಗಡಗ ಎದ್ದು ಹಾಸಿಗೆಲ್ಲ ಮಚ್ಚಿ ನೀಟಾಗಿ ಶಿಸ್ತಾಗಿ ಹೊರಗಡೆ ಹೋದ್ರಿ. ಅಲ್ಲಿ ಹೊರಗಿನ ಬಾಹ್ಯ ಬಲ ಪ್ರಯೋಗ ಆದಾಗ ಮಾತ್ರ ಇಲ್ಲಿ ಸ್ಥಿತಿಯಲ್ಲಿ ಬದಲಾವಣೆ ಆಯ್ತು ಅಲ್ವಾ? ಅದೇ ತರ ಪ್ರತಿಯೊಂದು ವಸ್ತುವಿಗೆ ಕೂಡ ಜಡತ್ವ ಇರುತ್ತೆ. ವಿಭಿನ್ನ ರೀತಿಯ ಜಡತ್ವಗಳು ಯಾವುವು? ವಿಧಗಳು. ವಿಶ್ರಾಂತಿಯ ಜಡತ್ವ. ಈಗಷ್ಟೇ ಮ್ಯಾಮ್ ಉದಾಹರಣೆ ಕೊಟ್ರಲ್ಲ, ಆ ಉದಾಹರಣೆ ಎಲ್ಲ ಎಕ್ಸಾಮ್ ಅಲ್ಲಿ ಬರೆಯಕ್ ಹೋಗ್ಬೇಡ್ರಿ. ಉದಾಹರಣೆಗೆ, ಕಾರ್ಡನ್ನು ಬೆರಳಿನಿಂದ ಚಿಮ್ಮಿದಾಗ ಅದರ ಮೇಲಿರುವ ನಾಣ್ಯವು ಲೋಟದೊಳಗೆ ಬೀಳುತ್ತದೆ. ಇಲ್ಲಿ ನೋಡಿ, ಒಂದು ಲೋಟವನ್ನ ಇಟ್ಕೊಂಡಿದ್ದೀರಿ, ಅದ್ರ ಮೇಲೆ ಒಂದು ಸಣ್ಣ ಕಾರ್ಡ್ಬೋರ್ಡ್ ಅನ್ನ ಇಟ್ಕೊಂಡಿದ್ದೀರಿ, ಅದ್ರ ಮೇಲೆ ಒಂದು ನಾಣ್ಯವನ್ನ ಇಟ್ಟಿದ್ದೀರಿ. ಈ ಈ ಸಮಯದಲ್ಲಿ ನೀವು ಕಾರ್ಡ್ಬೋರ್ಡ್ ಅನ್ನ ಬಹಳ ಸ್ಪೀಡ್ ಆಗಿ ಎಳೆದು ಬಿಡ್ಬೇಕು. ಅವಾಗ ನಾಣ್ಯ ಇದ್ರ ಒಳಗೆ ಬೀಳುತ್ತೆ. ಯಾಕೆ? ಇನಿಷಿಯಲಿ ಏನಿತ್ತು? ನಾಣ್ಯ ನಿಶ್ಚಲ ಸ್ಥಿತಿಯಲ್ಲಿತ್ತು, ಕಾರ್ಡ್ ಕೂಡ ನಿಶ್ಚಲ ಸ್ಥಿತಿಯಲ್ಲಿತ್ತು. ಆದ್ರೆ ನೀವೀಗ ಕಾರ್ಡನ್ನ ಜಗದ್ರಿ, ಕಾರ್ಡನ್ನ ಚಲನೆಯಲ್ಲಿ ತಗೊಬಂದ್ರಿ, ಆದ್ರೆ ನಾಣ್ಯ ಜಡತ್ವದ ಕಾರಣದಿಂದ ಅದು ನಿಶ್ಚಲ ಸ್ಥಿತಿಯಲ್ಲೇ ಇದೆ. ಹಾಗಾಗಿ ಟಣ್ ಅಂತ ಕೆಳಗೆ ಬಂತು. ಇಲ್ಲಾಂದ್ರೆ ಏನ್ ಮಾಡ್ತಿತ್ತು? ಅದು ಕಾರ್ಡ್ನ ಜೊತೆ ಅದು ಬರ್ತಿತ್ತು, ನಮ್ ಕಾರ್ಡ್ನ ಜೊತೆ ಇತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ? ಅದು ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರೆದಿರೋದ್ರಿಂದ ಬೀಳುತ್ತೆ. ಅದೇ ತರ ವೇಗವಾಗಿ ಚಲಿಸುವ ಕ್ಯಾರಂ ಸ್ಟ್ರೈಕರ್ ಹೊಡೆದಾಗ ರಾಶಿಯ ಕೆಳಭಾಗದಲ್ಲಿರುವ ಕೇರಂ ನಾಣ್ಯ ಮಾತ್ರ ಹೊರಬರುತ್ತದೆ. ನೀವು ನೋಡಿರ್ಬಹುದು, ಬಹಳ ಸ್ಮಾರ್ಟ್ ಆಟಗಾರರಿದ್ರೆ ಏನ್ ಮಾಡ್ತಾರೆ? ಅವರು ಪೀಸನ್ನ ಹೊಡಿತಾರೆ ಅಂದ್ರೆ, ಸ್ಟ್ರೈಕರ್ ನಿಂದ ಪೀಸನ್ನ ಹೊಡಿತಾರೆ. ಇನಿಷಿಯಲಿ ಅದು ಒಂದು ರಾಶಿಯಲ್ಲಿ ಹಿಂಗೆ ಇಟ್ಟಿರ್ತಾರಲ್ಲ, ಈ ತರ ಇಟ್ಟಿರ್ತಾರೆ. ಈ ಕೆಳಗಿನ ಏನಿರ್ತದಲ್ಲ ಅದು ಮಾತ್ರ ಮೂವ್ ಆಗ್ತದೆ. ಯಾಕಂದ್ರೆ ಅವರು ಸ್ಪೀಡ್ ಆಗಿ ಹೊಡೆದಿರ್ತಾರೆ, ಅದಕ್ಕೆ ಮಾತ್ರ ಟಚ್ ಮಾಡಿರ್ತಾರೆ. ಉಳಿದಿದ್ದ ಮೇಲಿರುವಂತದ್ದೇನು? ಜಡತ್ವದ ಕಾರಣದಿಂದ ಅದು ಅಲ್ಲೇ ಹಾಗೆ ಉಳಿದುಕೊಳ್ಳುತ್ತದೆ. ಇದು ವಿಶ್ರಾಂತಿಯ ಜಡತ್ವ. ನಾ ಯಾಕೆ ಮೂವ್ ಆಗ್ಬೇಕು? ನನ್ ಮೇಲೆ ಇನ್ನೂ ಬಲ ಪ್ರಯೋಗನೇ ಆಗಿಲ್ಲ ಅಂತ ಅದು ಹಂಗೆ ಕುತ್ಕೊಂಡಿರ್ತದೆ. ಚಲನೆಯ ಜಡತ್ವ. ಉದಾಹರಣೆಗೆ, ಚಲಿಸುತ್ತಿರುವ ಬಸ್ಸು ಹಠಾತ್ತನೆ ನಿಂತಾಗ ಲಗೇಜ್ ಬಸ್ಸಿನ ಮುಂಭಾಗಕ್ಕೆ ಜಾರಿ ಬೀಳಬಹುದು. ಇದಂತೂ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ? ಚಲಿಸುತ್ತಿರುವಂತಹ ಬಸ್ಸು ಹಠಾತ್ತನೆ ನಿಂತಾಗ ನಾವು ಮುಂದಕ್ಕೆ ಬೀಳುತ್ತೇವೆ. ಈಗ ಬಸ್ಸಲ್ಲಿ ನಿಂತ್ಕೊಂಡಿದ್ದೀರಿ, ಬಸ್ಸು ಚಲಿಸ್ತಾ ಇದೆ, ಬಸ್ಸಿನ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ನಾವು ಚಲಿಸ್ತಾ ಇದ್ದೀವಿ. ಬಸ್ಸಿಗೆ ಬ್ರೇಕ್ ಬಿತ್ತು, ಆದ್ರೆ ಏನಾಯ್ತು? ಇಲ್ಲಿ ನಮ್ಮ ಪಾದ ಬಸ್ಸಿನ ಕಾಂಟ್ಯಾಕ್ಟ್ ಅಲ್ಲಿದೆ, ಆದ್ರೆ ನಮ್ಮ ಉಳಿದ ದೇಹದ ಭಾಗ ಬಸ್ಸಿನ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಲ್ಲ. ಹಾಗಾಗಿ ನಾವು ಸ್ಥಿರ ವೇಗದಲ್ಲೇ ಮುಂದೆ ಹೋಗಕ್ ನೋಡಿದ್ವಿ, ಬಸ್ ನಿಂತ್ಕೊಂಡ್ರು ನಾವು ಹೋಗಿ ಮುಂದಕ್ಕೆ ವಾಲಿದ್ವಿ ಅಲ್ವಾ? ಇದು ಜಡತ್ವದ ಕಾರಣದಿಂದ. ಥ್ಯಾಂಕ್ ಯು.